ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಮೊದಲ ಟೆಸ್ಟನ್ನು ಸೋತ ನಂತರ ಈಗ ಕ್ಯಾಲ್ಕುಲೇಷನ್ಗಳು ಜೋರಾಗ್ತಾ ಇದೆ. ಎರಡನೇ ಟೆಸ್ಟ್ನಲ್ಲಿ ಏನೆಲ್ಲ ಚೇಂಜಸ್ಗಳ ಜೊತೆ ಟೀಮ್ ಇಂಡಿಯಾ ಬರ್ಬೋದು ಅಂತ. ಫಸ್ಟ್ ಟೆಸ್ಟ್ ನೋಡಿದ್ರೆ ನಾವು ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ನಾವು ಸ್ವಲ್ಪ ಕಾಸ್ಟ್ಲಿ ಆದ್ವಿ. ಬುಮ್ರಾ ಬಿಟ್ಟರೆ ಪ್ರಸಿದ್ಧ 5 ವಿಕೆಟನ್ನು ಗಳಿಸಿದ್ರು ಕೂಡ ಎಕಾನಮಿ ಅಂತ ಬಂದಾಗ ಪ್ರಸಿದ್ಧ ವಾಸ್ ವೆರಿ ಕಾಸ್ಟ್ಲಿ. ಸೊ ಆ ಕಾರಣಕ್ಕೆ ಒಂದಷ್ಟು ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಈಗ ಎರಡನೇ ಟೆಸ್ಟ್ನಲ್ಲಿ ಆಗ್ತಾ ಇದೆ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಅಂತಂದರೆ ನಮ್ಮ ಬೌಲಿಂಗ್ನ, ಅದರಲ್ಲೂ ಪೇಸ್ ಅಟ್ಯಾಕ್ನ ಬ್ಯಾಕ್ ಬೋನ್ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ. ಸೊ ಅವ್ರನ್ನೇನಾದರೂ ರೆಸ್ಟ್ ಮಾಡಲಾಗುತ್ತಾ ಅಂತ. ಮೊನ್ನೆ ಮ್ಯಾಚ್ ಆದಮೇಲೂ ಕೂಡ ಗೌತಮ್ ಗಂಭೀರ್ ಕೋಚ್ ಅವ್ರನ್ನ ಕೇಳಿದಾಗ ನಮ್ಮ ಪ್ಲ್ಯಾನ್ ಏನಿದೆ 5 ಟೆಸ್ಟಲ್ಲಿ ನಾವು 3 ಟೆಸ್ಟಲ್ಲಿ ಮಾತ್ರ ಬುಮ್ರಾ ಅವ್ರನ್ನ ಆಡಿಸ್ತೀವಿ ಅಂತ, ಅದಕ್ಕೆ ನಾವು ಸ್ಟಿಕ್ ಆನ್ ಆಗ್ತೀವಿ ಅಂತ. ಬಟ್ ಅವ್ರನ್ನ ನೆಕ್ಸ್ಟ್ ಟೆಸ್ಟಿಗೆ ಏನಾದರೂ ರೆಸ್ಟ್ ಮಾಡಲಾಗುತ್ತಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಇಂಗ್ಲೆಂಡ್ ಈಗ ಲಾಸ್ಟ್ ಮ್ಯಾಚಲ್ಲಿ ಗೆದ್ದು ಮತ್ತಷ್ಟು ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕಂದರೆ ಜೋಫ್ರಾ ಆರ್ಚರ್ ಅವರೊಂದು ಇಂಜುರಿ ಆಗಿತ್ತು, ಅದಾದಮೇಲೆ ಸ್ವಲ್ಪ ರಿಕವರ್ ಆಗಬೇಕಾಗಿತ್ತು. ನಂತರ ಲೋಕಲ್ ಕ್ರಿಕೆಟ್ ಆಡಿ ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಇನ್ನೂ ಕೂಡ ಅವರ ಬೌಲಿಂಗ್ ಅಟ್ಯಾಕ್ ಲಾಸ್ಟ್ ಒಂದು ಮ್ಯಾಚಲ್ಲಿ ಫಸ್ಟ್ ಟೆಸ್ಟಲ್ಲಿ ಏನು ಒಂಥರ ಸ್ವಲ್ಪ ಔಟ್ ಆಫ್ ಕಲರ್ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಆರ್ಚರ್ ಬಂದಿರೋದ್ರಿಂದ ಅವರಿಗೆ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಈಗ ಬೌಲಿಂಗ್ ಅಟ್ಯಾಕ್ಗೆ ಆ್ಯಡ್ ಆಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಜೊತೆಗೆ ಆರ್ಚರ್ ಬಗ್ಗೆ ನಿಮಗೆ ಗೊತ್ತಿದೆ, ಅವರಿಗೆ ಬೇರೆ ಬೇರೆ ರೀತಿಯಾದಂಥ ವೇರಿಯೇಷನ್ಗಳನ್ನು ಮಾಡುವಂಥ ಎಕ್ಸ್ಪರ್ಟ್, ಜೊತೆಗೆ ವಿಕೆಟ್ಗಳು ಬೇಕಾದಾಗ ಒಂದು ಬ್ರೇಕ್ ಥ್ರೂವನ್ನು ತರುವಂಥ ಕ್ಯಾಪಬಿಲಿಟಿ ಈ ಬೌಲರ್ಗಿದೆ. ನಾವಿಲ್ಲಿ ಬುಮ್ರಾನೇನಾದರೂ ಕಳ್ಕೊಂಡ್ರೆ ಈ ಕಡೆ ಆರ್ಚರ್ ಜಾಯ್ನ್ ಆದರೆ ಸಮಸ್ಯೆ ಆಗುತ್ತೆ. ಸೊ ಭಾಳ ಮುಖ್ಯವಾಗಿ ಈಗ 3 ಚೇಂಜಸನ್ನು ಮಾಡಬಹುದು ಅಂತ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ನಂಬರ್ 1, ಮುಖ್ಯವಾಗಿ ಇಲ್ಲಿ ಶಾರ್ದೂಲ್ ಠಾಕೂರ್ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂದನೂ ಕೂಡ ಅವ್ರ ಕಡೆಯಿಂದ ಏನೂ ಬರಲಿಲ್ಲ. ಬೌಲಿಂಗ್ ಅಂತೂ ನಿಮಗೆ ಗೊತ್ತಿದೆ, ಅವ್ರೇನು ಬೌಲಿಂಗ್ ಮಾಡಿದ್ರು ಬಂದು ಬಿಸಾಕ್ತಾಯಿದ್ರು. ಒಂದು ಚೇಂಜಸ್ ಇರಲಿಲ್ಲ, ಚೇಂಜ್ ಆಫ್ ಪೇಸ್ ಇರಲಿಲ್ಲ. ಜೊತೆಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಅವರ ಬೌಲಿಂಗಲ್ಲಿ ಕಂಡು ಬರಲಿಲ್ಲ. ಆಗಾಗ ಅವರು ವಿಕೆಟ್ಗಳನ್ನು ತೆಗೆಯೋದು ನಾವು ಹಿಂದೆ ನೋಡಿದ್ದೀವಿ, ಇಂಡಿಯನ್ ಪಿಚ್ಚಲ್ಲಿ ನೋಡಿದ್ದೀವಿ, ಆಸ್ಟ್ರೇಲಿಯನ್ ಪಿಚ್ಗಳಿಗೆ ಹೋದಾಗಲೂ ಕೂಡ ನಾವು ಗಮನಿಸ್ತಿದ್ದೀವಿ. ಅವರು ಪಾರ್ಟ್ನರ್ಶಿಪ್ಗಳನ್ನು ಬ್ರೇಕ್ ಮಾಡ್ತಾಯಿದ್ರು. ಬಟ್ ನಾವು ಫಸ್ಟ್ ಟೆಸ್ಟಲ್ಲಿ ಅದೇ ಶಾರ್ದೂಲ್ ಠಾಕೂರ್ನ ನಾವು ನೋಡಲಿಲ್ಲ. ಸೊ ಆ ಕಾರಣಕ್ಕೆ ಶಾರ್ದೂಲ್ ಬದಲು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಒಳಗಡೆ ತರುವಂಥ ಚಾನ್ಸಸ್ ಇದೆ. ಇದು ಮೇಯ್ನ್ ಆಗಿ ಆಗುವಂಥ ಒಂದು ಬದಲಾವಣೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಟೆಸ್ಟಿಗೆ. ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದಲ್ಲಿ BGT ಸೀರೀಸ್ನಲ್ಲಿ ಇಡೀ ಟೀಮ್ ಫೇಲ್ಯೂರ್ ಆಗ್ತಾ ಇದ್ದರೆ ನಿತೀಶ್ ಕುಮಾರ್ ರೆಡ್ಡಿ ಒಬ್ಬರೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಜೊತೆಗೆ ಬೌಲಿಂಗ್ ಕೂಡ ಡೀಸೆಂಟ್ ಆಗಿದೆ. ಸೊ ಆ ಕಾರಣಕ್ಕೆ ಮೊದಲ ಚೇಂಜ್ ಶಾರ್ದೂಲ್ ಠಾಕೂರ್ ಔಟ್, ನಿತೀಶ್ ಕುಮಾರ್ ರೆಡ್ಡಿ ಒಳಗೆ ಬರ್ಬೋದು. ಜೊತೆಗೆ ಬ್ಯಾಟಿಂಗ್ ಕೂಡ ನಮ್ಮದು ಈ ಲಾಸ್ಟ್ ಸಮಸ್ಯೆ ಇತ್ತಲ್ಲ, 5 ವಿಕೆಟ್ ಹೋದ್ಮೇಲೆ ರನ್ ಬರ್ತಾ ಇಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಬರೀ 30 ರನ್ ಬಂತು ಲಾಸ್ಟ್ 5 ವಿಕೆಟ್ಗೆ, ಆಮೇಲೆ 40 ರನ್ನಿಗೆ 5 ವಿಕೆಟ್ ಹೋಗುತ್ತೆ. ಆ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಎಂಟ್ರಿ ಆಗಬಹುದು. ಎರಡನೇ ಚೇಂಜಸ್ ಯಾವುದು ಅಂತ ಹೇಳಿದ್ರೆ, ಬೌಲಿಂಗ್ನಲ್ಲಿ ಒಂದು ವೇಳೆ ಬುಮ್ರಾ ರೆಸ್ಟ್ ಆದರೆ ಹರ್ಷದೀಪ್ ಒಳಗಡೆ ಬರ್ಬೋದು. ಇಲ್ಲ ಬುಮ್ರಾ ಆಡ್ತಾರೆ ಅಂತ ಆದರೆ ಪ್ರಸಿದ್ಧ ಕೃಷ್ಣ ಬದಲು ಏನಾದರೂ ತರ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ. ಯಾಕಂದರೆ ಸಿರಾಜ್ ಕೂಡ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಬಟ್ ಪ್ರಸಿದ್ಧ ತುಂಬ ಕಾಸ್ಟ್ಲಿ ಆದರು. ಅವ್ರ ಎಕಾನಮಿ 6.20, 2 ಇನ್ನಿಂಗ್ಸನ್ನು ನೋಡಿದ್ರೆ ಆಲ್ಮೋಸ್ಟ್ ಬುಮ್ರಾ ಅವರ T20 ಎಕಾನಮಿ ಅದು. ಸೊ ಅದನ್ನು ಟೆಸ್ಟಲ್ಲಿ ಕೊಡ್ತಾ ಇದ್ದಾರೆ ಪ್ರಸಿದ್ಧ. ಬಟ್ 5 ವಿಕೆಟ್ ಗಳಿಸಿದ್ದಾರೆ. ಅವರು ಗಳಿಸಿರುವಂಥ ವಿಕೆಟ್ಗಳು ಚೆನ್ನಾಗೇ ಇತ್ತು, ಒಳ್ಳೆ ಬಾಲ್ಗಳನ್ನು ಮಾಡಿದ್ರು. ಬಟ್ ಆ ಒಂದು ಚೇಂಜಸ್ ಮಾಡಬಹುದಾ ಅನ್ನೋದು ಬಹುತೇಕ ಡೌಟ್ ಇದೆ. ಪ್ರಸಿದ್ಧಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಬಟ್ ಸ್ಟಿಲ್ ಬುಮ್ರಾ ಏನಾದರೂ ರೆಸ್ಟ್ ಮಾಡಿದ್ರೆ ಆಗ ಹರ್ಷದೀಪ್ ಒಳಗಡೆ ಬರ್ಬೋದು. ನಿಮಗೆ ಒಬ್ಬ ಲೆಫ್ಟ್ ಆರ್ಮ್ ಪೇಸರ್ ಬಂದರೆ ಸ್ವಲ್ಪ ವೇರಿಯೇಷನ್ ಸಿಗುತ್ತೆ. ಬ್ಯಾಟ್ಸ್ಮನ್ಗಳನ್ನು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಬೋದು. ಇಬ್ಬರು ರೈಟ್ ಹ್ಯಾಂಡ್, ಇಬ್ಬರು ಒಬ್ಬ ಲೆಫ್ಟ್ ಹ್ಯಾಂಡ್ ಸಿಕ್ಕಿದ್ರೆ. ಸೊ ಇದು ಮತ್ತೊಂದು ಚೇಂಜ್. ಮತ್ತು ಮೂರನೇ ಚೇಂಜ್ ಯಾವುದು ಅಂತಂದರೆ, ಸಾಯಿ ಸುದರ್ಶನ್ 2 ಇನ್ನಿಂಗ್ಸಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅಭಿಮನ್ಯು ಈಶ್ವರನ್ ಭಾಳಷ್ಟು ಸಮಯದಿಂದ ಕಾಯ್ತಿದ್ದಾರೆ ಅವರು. ದೇಸಿ ಕ್ರಿಕೆಟ್ನಲ್ಲಂತೂ ರನ್ ಮೇಲೆ ರನ್ ಬಂದಿದೆ ಅವರು, ಸೆಂಚುರಿ ಮೇಲೆ ಸೆಂಚುರಿ. BGT ಸೀರೀಸ್ ಆಸ್ಟ್ರೇಲಿಯಾದಲ್ಲೂ ಕೂಡ ಅವ್ರನ್ನ ಒಂದೇ ಒಂದು ಮ್ಯಾಚ್ಗೂ ಕೂಡ ಆಡಿಸಲಿಲ್ಲ. ಸೊ ಅಭಿಮನ್ಯು ಈಶ್ವರನ್ ಏನಾದರೂ 1 ಡೌನಲ್ಲಿ ಬರಬಹುದಾ ಅನ್ನೋದು ಮೂರನೇ ಒಂದು ಸಾಧ್ಯತೆ. ಬಟ್ ಅದು ಕೂಡ ಸದ್ಯಕ್ಕೆ ಒಬ್ಬ ಯಂಗ್ಸ್ಟರಿಗೆ, ಸಾಯಿ ಸುದರ್ಶನ್ಗೆ ಮತ್ತೊಂದು ಟೆಸ್ಟಲ್ಲಿ ಅವಕಾಶ ಕೊಡ್ತಾರೆ. ಬಟ್ ಕೊನೆ ಕ್ಷಣದಲ್ಲಿ ಏನಾದರೂ ಗೌತಮ್ ಗಂಭೀರ್, ನಿಮಗೆ ಗೊತ್ತಿದೆಯಲ್ಲ ಗಂಭೀರ್ ಅವರ ಕ್ಯಾಲ್ಕುಲೇಷನ್, ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದರೆ ಮೂರನೇ ಬದಲಾವಣೆ ಆಗಿ ಅಭಿಮನ್ಯು ಈಶ್ವರನ್ ಬರಬಹುದು. ಸೊ ಈ 3 ಚೇಂಜಸನ್ನು ನಾವು ನೋಡ್ತಿರೋದು. ಒಬ್ಬ ಆಲ್ರೌಂಡರ್, ಒಬ್ಬ ಬೌಲರ್, ಒಬ್ಬ ಬ್ಯಾಟ್ಸ್ಮನ್, ಈ ಚೇಂಜಸ್ಗಳನ್ನು ಮಾಡ್ಬೋದು. ಕರುಣ್ ನಾಯರ್ 2 ಇನ್ನಿಂಗ್ಸಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಫಸ್ಟಲ್ಲಿ ಡಕೌಟ್ ಆದರು, ಅದಾದಮೇಲೆ ಸ್ವಲ್ಪ ಒಂದು ಗ್ಲಿಮ್ಸ್ ತೋರಿಸಿದ್ರು, ಸೆಟ್ ಆದರು ಅಂತ. ಬಟ್ ಆಮೇಲೆ ಕೂಡ ವಿಕೆಟ್ ಚೆಲ್ತಾರೆ. ಸೊ ಆ ಕಾರಣಕ್ಕೆ ಕರುಣ್ ನಾಯರ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಲ್ಲದೇ ಇರೋದ್ರಿಂದ ಕರುಣ್ ನಾಯರ್ಗೆ ಮತ್ತೊಂದು ಅವಕಾಶ ಖಂಡಿತ ಸಿಗುತ್ತೆ. ಬಟ್ ಈ ಸಲ ಕರುಣ್ ಅದನ್ನು ಕೌಂಟ್ ಮಾಡಬೇಕು. ಅವರನ್ನು ಟ್ವೀಟನ್ನು ಮಾಡಿದರು, ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ 1 more ಚಾನ್ಸ್ ಅಂತ. ಈಗ ಚಾನ್ಸ್ ಸಿಕ್ಕಿದೆ, ಕೈಯಲ್ಲಿ ಅವಕಾಶ ಇದೆ, ಅದನ್ನು 2 ಕೈಗಳಿಂದ ಕೂಡ ಅವರು ಬಾಚಿಕೊಳ್ಬೇಕಾಗುತ್ತೆ. ಸೊ ಇದು ಸದ್ಯಕ್ಕಿರುವಂಥ ಲೆಕ್ಕಾಚಾರ. ಸೊ ಈ 3 ಚೇಂಜಸ್ ಹೊರತುಪಡಿಸಿ ಅದೇ ಬುಮ್ರಾ ಒಂದು ರೆಸ್ಟ್ ಮಾಡ್ತಾರೆ ಅನ್ನೋದು. ಬಟ್ ನನಗನ್ನಿಸ್ತಾ ಇದೆ ಫಸ್ಟ್ ಟೆಸ್ಟ್ ನಾವು ಸೋತಿರೋದ್ರಿಂದ ಗೌತಮ್ ಗಂಭೀರ್ ಬುಮ್ರಾ ಅವ್ರನ್ನ ಈ ಮ್ಯಾಚಿಗೆ ರೆಸ್ಟ್ ಮಾಡದೆ ಹೋಗ್ಬೋದು. ಯಾಕಂದರೆ ಒಂದು ಮ್ಯಾಚಲ್ಲಿ ನಾವು ಕಮ್ಬ್ಯಾಕ್ ಮಾಡಿದ್ರೆ 1-1 ಆಗ್ತೀವಿ, ಈಕ್ವಲ್ ಆಗ್ತೀವಿ. ಸೊ ಆಗ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಗ 3ನೇ ಟೆಸ್ಟಿಗೆ ರೆಸ್ಟ್ ಮಾಡ್ಬೋದು ಬುಮ್ರಾ ಅವ್ರನ್ನ. ಸೊ ಆ ಕಾರಣಕ್ಕೆ ಬುಮ್ರಾ ಆಡುವಂಥ ಚಾನ್ಸಸ್ 90% ಇದೆ.
ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ. ಸೊ ಇದು ಎರಡನೇ ಟೆಸ್ಟ್ ಸಂಬಂಧಪಟ್ಟ ಹಾಗೆ ಇಷ್ಟು ಚೇಂಜಸ್ಗಳಾಗ್ಬೋದು. 2ನೇ ತಾರೀಕು ಆರಂಭ ಆಗುತ್ತೆ ಜೂನಿಯರ್ ಅಡಕೆ ಟೆಸ್ಟ್. ಕಾದ್ ನೋಡೋಣ. ನಿಮ್ಮ ಪ್ರಕಾರ ಯಾರ್ಯಾರು ಚೇಂಜ್ ಆಗಬೇಕು, ಯಾರು ಇರಬೇಕು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.